ಇವತ್ತಿನ ವಿಡಿಯೋದಲ್ಲಿ ನಾವು ಬೇಕರಿ ಶೈಲಿಯ ಗರಿಗರಿಯಾದ ಬೂಂದಿ ಖಾರ ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಆಗಿ ರುಚಿಯಾಗಿ ಮಾಡೋದಂತ ತೋರಿಸ್ಕೊಳ್ತಾ ಇದ್ದೀನಿ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್: ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಕರಿಬೇವು, ಶೇಂಗಾ, ಹುರ್ಗಡ್ಲೆ, ಸೋಡಾ, ಖಾರದ ಪುಡಿ. ಮೊದಲಿಗೆ ಒಂದು ಬಟ್ಲು ಇಟ್ಕೊಂಡು ಕಡಲೆ ಹಿಟ್ಟು ಕಲಿಸ್ಕೋಬೇಕು. ಕಡಲೆ ಹಿಟ್ಟು ಒಂದು ಬೌಲಷ್ಟು ತಗೋತಾ ಇದ್ದೀನಿ. ಹಾಗೆ ಅಕ್ಕಿ ಹಿಟ್ಟು ಒಂದು 3 ಸ್ಪೂನಷ್ಟು, ಖಾರದ ಪುಡಿ 2.5 ಸ್ಪೂನು, ಚಿಟಿಕೆಯಷ್ಟು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಕಡಲೆ ಹಿಟ್ಟು ಜೊತೆ ನೀರು ಹಾಕಿ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಕೂಡ ಗಂಟಿಲ್ದೇ ಇರೋ ರೀತಿ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಬೂಂದಿ ಖಾರ ಮಾಡೋದ್ರಿಂದ ಏನಾದ್ರು ಸಂಜೆ ಟೈಮು ಸ್ನ್ಯಾಕ್ಸ್ ತಿನ್ನಬೇಕು ಅಂತಂದರೆ ಈ ಥರ ಈಸಿಯಾಗಿ ಮನೆಯಲ್ಲೇ ಬೂಂದಿ ಖಾರ ಮಾಡ್ಕೊ ತಿನ್ಬೋದು. ಬಿಸಿಬೇಳೆಭಾತ್ ಜೊತೆ ಹಾಗೆ ಕಾಫಿ ಅಥವಾ ಟೀ ಜೊತೆ ಕೂಡ ಖಾರ ಬೂಂದಿನ ತಿನ್ಬೋದು. ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಅರಿಶಿಣ ಪುಡಿ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನಾವು ಯಾವುದೇ ರೀತಿಯ ಫುಡ್ ಕಲರನ್ನು ಯೂಸ್ ಮಾಡ್ತಿಲ್ಲ, ಅದಕ್ಕೆ ಫುಡ್ ಕಲರ್ ಯೂಸ್ ಮಾಡ್ತೀನಿ ಅನ್ನೋರು ಬೇಕಾದ್ರೆ ಯೂಸ್ ಮಾಡ್ಬೋದು. ಈಗ ಸ್ವಲ್ಪನೇ ಕಡಲೆ ಹಿಟ್ಟಿಗೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಾಗೆ ಸ್ವಲ್ಪನೂ ಕೂಡ ತೆಳು ಇರಬಾರ್ದು, ಹಾಗೆ ಗಟ್ಟಿನೂ ಇರಬಾರ್ದು. ದೋಸೆ ಹಿಟ್ಟಿನ ರೀತಿ ಹದವಾಗಿರಬೇಕು, ಆ ರೀತಿ ಕಲಿಸ್ಕೊಳ್ಳಿ. ಸ್ವಲ್ಪನೂ ಕೂಡ ಗಂಟೆ ಇಲ್ಲದ ರೀತಿ ಕಲಿಸ್ಕೊಂಡಾಗಿದೆ. ಈಗ ಬೂಂದಿ ಖಾರ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಕಲಿಸ್ಕೊಂಡಿರೋಂಥ ಕಡಲೆ ಹಿಟ್ಟನ್ನ ಸ್ವಲ್ಪ ಎಣ್ಣೆಗೆ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ಈಗ ಹಾಕಿದ ತಕ್ಷಣವೇ ಈ ಥರ ಕಡಲೆ ಹಿಟ್ಟು ಮೇಲೆ ತೇಳ್ತಾ ಬರಬೇಕು. ಈ ಥರ ತೇಳ್ತಾ ಬಂದಮೇಲೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಬೂಂದಿ ಖಾರ ಹಾಕೊಳ್ಳೋಕ್ಕೆ ಈ ಥರ ತೂತಿರುವಂತಹ ಜಾಲರಿ ತಗೋಬೇಕು. ಅದರಲ್ಲಿ ಹಾಕೋದ್ರಿಂದ ನೀಟಾಗಿ ಬರುತ್ತೆ. ಈ ರೀತಿ ಹಾಕೊಂಡಾದ್ಮೇಲೆ ನೀಟಾಗಿ ಬೂಂದಿ ಖಾರ ನೀಟಾಗಿ ಚೆನ್ನಾಗಿ ರೌಂಡ್ ಶೇಪಾಗಿ ಬಂದಿರ್ತದೆ. ಈ ಥರ ಬೂಂದಿ ಖಾರ ಹಾಕೊಂಡಾದ್ಮೇಲೆ ಕಡಿಮೆ ಹುರಿನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಬೂಂದಿನ. ಹಾಗೆ ಸ್ವಲ್ಪ ಕೂಡ ಕಲರ್ ಕೂಡ ಚೇಂಜ್ ಆಗುತ್ತೆ. ಈ ರೀತಿ ಬೇಯ್ತಾ ಸ್ವಲ್ಪ ನೊರೆಲ್ಲ ಕಮ್ಮಿ ಆದಮೇಲೆ ಬೂಂದಿ ಖಾರ ಚೆನ್ನಾಗಿ ಬೆಂದೈತೆ ಅಂತ ಗೊತ್ತಾಗ್ತದೆ. ಆ ರೀತಿ ಆದಮೇಲೆ ಎಲ್ಲನೂ ಎತ್ಕೊಳ್ಳೋಣ. ಇಷ್ಟು ಚೆನ್ನಾಗಿ ಬಂದೈತಲ್ವ ಬೂಂದಿ. ಇದೇ ರೀತಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಕಡಲೆ ಹಿಟ್ಟನ್ನ ಕಲಿಸ್ಬೇಕಾದ್ರೆ ನಾವು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿರ್ತೀವಲ್ಲ, ಅಕ್ಕಿ ಹಿಟ್ಟು ಹಾಕೋದ್ರಿಂದ ಯಾವುದೇ ರೀತಿಯ ಮೆತ್ತಗಾಗೋದಿಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಅದರಿಂದ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಇದೇ ರೀತಿ ಎಲ್ಲವನ್ನು ಕೂಡ ಬೂಂದಿ ಖಾರ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ಎಲ್ಲವನ್ನು ಬೇಯಿಸ್ಕೊಂಡಾದ್ಮೇಲೆ ಈಗ 1/4 ಕಪ್ಪಷ್ಟು ಶೇಂಗಾನ ತಗೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಖಾರ ಬೂಂದಿಗೆ ಶೇಂಗಾ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಎಲ್ಲವನ್ನು ಈ ರೀತಿ ಚೆನ್ನಾಗಿ ಶೇಂಗಾನ ಹುರ್ಕೊಂಡಾದ್ಮೇಲೆ ಹುರ್ಗಡ್ಲೆ ಹುರ್ಕೋಬೇಕು. ಹುರ್ಗಡ್ಲೆ ಕೂಡ 1/4 ಕಪ್ಪಷ್ಟು ತಗೋತಾ ಇದ್ದೀನಿ. ಹುರ್ಗಡ್ಲೆ ಇಷ್ಟಪಡ್ದೇವ್ರವರು ಹುರ್ಗಡ್ಲೆನ ಸ್ಕಿಪ್ ಮಾಡ್ಕೋಬೋದು. ಎಲ್ಲ ಹುರ್ಗಡ್ಲೆನೂ ಕೂಡ ಈ ರೀತಿ ಹುರ್ಕೊಂಡಾದ್ಮೇಲೆ ಲಾಸ್ಟ್ನಲ್ಲಿ ಕರಿಬೇವನ್ನ ಹುರ್ಕೊಳ್ಳೋಣ. ನಾನಿಲ್ಲಿ ಫ್ರೆಶ್ ಕರಿಬೇವು ತಗೋತಾ ಇದ್ದೀನಿ. ಫ್ರೆಶ್ ಕರಿಬೇವು ತಗೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಘಮ ಘಮ ಅಂತ ಇರುತ್ತೆ. ಖಾರದಲ್ಲಿ ಕರಿಬೇವು ಜಾಸ್ತಿ ಸಿಗೋದ್ರಿಂದ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬೂಂದಿ ಖಾರ ಕಾಣಿಸ್ತೈತೆ ಅಲ್ವಾ. ಇದೇ ರೀತಿ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಇನ್ನೂ ಖಾರ ಬೇಕು ಅನ್ನೋರು ಈ ರೀತಿ ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳಿ. ಹಾಗೆ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಕ್ರಿ ಶೈಲಿಯ ಖಾರ ಬೂಂದಿ ರೆಡಿ ಆಯಿತು. ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಯಾವಾಗಾದ್ರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ರೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಬೂಂದಿ ಖಾರ ಈಸಿಯಾಗಿ ಮಾಡ್ಕೋಬೋದು. 1 ಕಪ್ ಕಡಲೆ ಹಿಟ್ಟಿನಿಂದ ಎಷ್ಟೊಂದು ಬೂಂದಿ ಖಾರ ಆಗೈತೆ ಅಲ್ವಾ. ಇದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.